ಇಂದಿನ ವಿಡಿಯೋ ಶಿವಸಹಸ್ರನಾಮದ 12ನೇ ಸ್ತೋತ್ರದ ಕುರಿತಾಗಿದೆ. ಶಿವಸಹಸ್ರನಾಮದ 12ನೇ ಸ್ತೋತ್ರವು ಹೀಗಿದೆ. ಗಣಕರ್ತ ಗಣಪತಿ ದಿಗ್ವಾಸ ಕಾಮ ಏವ ಚ ಪವಿತ್ರಂ ಪರಮಂ ಮಂತ್ರಂ ಸರ್ವಭಾವಕರೋ ಹರಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮ ಓಂ ಗಣಕಾತ್ರೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಗಣಗಳನ್ನು ಸೃಷ್ಟಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಓಂ ಗಣಪತಯೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಗಣಗಳ ನಾಯಕನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಓಂ ದಿಗ್ವಸಸೇ ನಮಃ. ಈ ನಾಮದ ಅರ್ಥ ಎಲ್ಲ ದಿಕ್ಕುಗಳನ್ನು ನಿಯಂತ್ರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಓಂ ಕಾಮಾಯ ನಮಃ. ಈ ನಾಮದ ಅರ್ಥ ಎಲ್ಲರಿಗೂ ಪ್ರಿಯವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಓಂ ಮಂತ್ರವಿದೇ ನಮಃ. ಈ ನಾಮದ ಅರ್ಥ ಎಲ್ಲ ಮಂತ್ರಗಳಲ್ಲಿ ಪರಿಣಿತನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಓಂ ಪರಮ ಮಂತ್ರಾಯ ನಮಃ. ಈ ನಾಮದ ಅರ್ಥ ಎಲ್ಲ ತಾತ್ವಿಕ ಸತ್ಯದ ಸಾಕಾರ ರೂಪವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಓಂ ಸರ್ವಭವಕರಾಯ ನಮಃ. ಈ ನಾಮದ ಅರ್ಥ ಎಲ್ಲ ಭಾವನೆಗಳ ನಿರ್ಮಾಪಕನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಓಂ ಹರಯೇ ನಮಃ. ಈ ನಾಮದ ಅರ್ಥ ನಮ್ಮ ಹೃದಯಗಳನ್ನು ಕದಿಯುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 13ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.